ಲೇ ಸುಮಿ, ಇವಾಗ ಏನ್ ಮಾಡದೆ ನಾವು? ಯಾರನ್ನ ಬಟ್ರಾಗಿ ಇಕ್ಕಳೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿದ್ಯಾ? ನಾವು ಕರೆದ್ರೆ ಯಾರು ಬೊತ್ತನೇ ಇಲ್ವಲ್ಲೇ. ಬರ್ರಿ 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 ಅಂದ್ರೂ ಬರಕಿಲ್ಲ 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 ಅಂತ ಹೇಳ್ತಾರಲ್ಲೇ. ಇವಾಗ ಏನ್ ಮಾಡೋದು ಅಂತ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಯೋನ್ ಮಾಡ್ಲಿ ಯೋನ್ ಬಿಡ್ಲಿ ಅಂತ ಹೇಳ್ಬಿಟ್ಟು ಹ್ಮ್ ಏನ್ ಮಾಡೋದು ಇವಾಗ? ಯಾರಿಗನ ಸಂಬಳ ಕೊಟ್ಟು ಇಕ್ಕೋಬೇಕು ಅಷ್ಟೇನೆ. ಆದ್ರೆ ಸಂಬಳ ಕೊಡ್ತೀವಿ ಅಂದ್ರೂ ಯಾರು ಅಂತ ಚೆನ್ನಾಗಿ ಎಗ್ ರೈಸ್ ಮಾಡೋರು ಅವ್ರು ಇವರು ಸಿಗ್ಬೇಕಲ್ಲ. ಯಾರು ಸಿಗ್ತಾನೆ ಇಲ್ವಲ್ಲ ಚೆನ್ನಾಗಿ ಎಗ್ ರೈಸ್ ಮಾಡೋರು ಎಲ್ಲನೂ. ಈಗ ಏನು ಮಾಡಬೇಕು ಏನು ಕತೆನೋ ಹೋಗತ್ತಾಗಿ. ನಮ್ದಂತೂ ಹಿಂಗೆ ಇದ್ರೆ ಎಗ್ ರೈಸ್ ಅಂಗಡಿನೂ ಮುಚ್ಕೊಂಡು ಹೋಗ್ಬೇಕಾಯ್ತದೆ. ಊರಾಗಿರೋರೆಲ್ಲ ಮೊದಲೇ ನಮ್ಮನ್ನ ಆಡ್ಕತ್ತವ್ರೆ, ಈಗ ಇನ್ನೂ ಜಾಸ್ತಿ ಆಡ್ಕೊಂತಾರೆ ಬಿಡು ನಮ್ಮನ್ನಂತೂ. ಇನ್ನೂ ಚೆನ್ನಾಗಿ ಆಡಾಡ್ಕೊಂಡು ಹೋಗ್ಬಿಡ್ತಾರೆ ನಮ್ಮನ್ನಂತೂ. ಹ್ಮ್ ಅಲ್ವಾ? ಈಗ ಏನು ಮಾಡೋದು? ನನಗಂತೂ ಒಂದು ಅರ್ಥ ಆಯ್ತಿಲ್ಲ. ನನ್ನ ಮಗನ ಹತ್ರ ಹೋಗಿ ಕೇಳಿದ್ರೆ ನನ್ನ ಮಗನಿಗೂ ಒಂಚೂರು ಎಗ್ ರೈಸ್ ಎಣ್ಣೆ ಬತ್ತಾ ಇರ್ತದೇನೋ. ನನ್ನ ಮಗನ ಹೋಗ್ಬಿಟ್ಟು ಕೇಳೋಣ. ಸರಿ ನಡಿ, ನಿನ್ನ ಮಗನೇನೆಯೋ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಬೀಗ್ರವ್ರಲ್ಲ ಬೀಗ್ತಿನ ಯಾರನ್ನೊಬ್ಬರನ್ನ ಕೇಳೋಣ ಬಾ. ಬಾ ಬಾ. ಲೋ ಮಗನೇ, ನಾವು ಎಗ್ ರೈಸ್ ಅಂಗಡಿನ ಇಕ್ಕಂಗಿಲ್ಲ ಅಂತ ಹೇಳ್ಬಿಟ್ಟು ಪೊಲೀಸರು ಹೇಳೋಳೆ ಕಡ್ಲ. ಆ ಅಮ್ಮ ಬಂದ್ಬಿಟ್ಟು ನಮ್ಗೇನಿಯ ಕ್ಯಾಕೋಸ್ ಮಕ್ಕೋದ್ಬಿಟ್ಟು ಎಗ್ ರೈಸ್ ಅಂಗಡಿಯ ನೀನೇನಿಯ ಇವು ಮಾಡಂಗಿಲ್ಲ ಇನ್ನು ಮೇಲೆ ಯಾರನ್ನ ಬಟನ್ ಇಕ್ಕೊಂಡು ಮಾಡಿಸ್ಕೊಳ್ರಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಉಗಿದ್ಬಿಟ್ಟು ಹೋಗವ್ರೆ ಕಡ್ಲ. ಏನ್ ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ನನಗಂತೂ. ಅದಕ್ಕೆ ನಿನ್ನೆ ಕೇಳೋಣಿ ಅಂತ ಬಂದ್ವಿ. ನೀನು ಇವಾಗ ಹೆಂಗೋ ನಿನ್ನ ಎಲ್ರ ಜೊತೆ ಅಲ್ಲಿ ಇಲ್ಲಿ ಎಲ್ಲ ಎಗ್ ರೈಸ್ ಎಲ್ಲ ಮಾಡ್ತಾ ಇದ್ದೆ ಅಲ್ವೇನ್ಲ? ಅದಕ್ಕೆ ನೀನು ನಮ್ಮ ಜೊತೆ ಸೇರ್ಕೊಂಡು ಎಗ್ ರೈಸ್ ಮಾಡಬಾರ್ಲ? ನೀನು ಬಂದು ಎಗ್ ರೈಸ್ ಮಾಡಿದ್ರೆ ಹೆಂಗೋ ನಮಗೂ ಅತ್ತಾಗ ಹೆಂಗೋ ಸಹಾಯ ಆಯ್ತದೆ ನೋಡ್ಲಾ. ನಾವು ಇನ್ನೂ ಕಲ್ತ್ಕೊಂಡಿಲ್ಲ, ಒಂದು 2-3 ತಿಂಗಳು ಕಲ್ತ್ಕೊಳ್ಳೋ ಗಂಟ ಮಾಡಬಾರ್ಲ. ಆಮೇಕಿಂದ ನೋಡು ನಾವೇ ನಡೆಸ್ಕೊಂಡು ಹೋಯ್ತೀವಿ. ನೀನೇನು ತಲೆ ಕೆಡಿಸ್ಕೊಬೇಡ, ನಿಂಗೆ ಸಂಬಳ ಸಮೇತ ನಾವೇ ಏನಿಯ ಕೊಡ್ತೀವಿ. ಒಂದು 5-6 ಸಾವಿರ ಕೊಡ್ತೀವಿ. ನೀನು ತಲೆ ಕೆಡಿಸ್ಕೊಂಡಿದ್ದಂಗೆ ಬಂದು ಮಾಡಬಾರ್ಲಾ? ಅಮ್ಮ, ನಿನ್ಗೆ ಇವತ್ತು ತಿಂಗಳು ನಾನು ಹೇಳ್ಕೊಟ್ರು ನೀನು ಮಾಡೋಕ್ಕಿಲ್ಲ ಅಂತ ನನಗೆ ಗೊತ್ತು. ನೀನು ಎಷ್ಟು ಸೋಮಾರಿ ಅಂತ ನನಗೆ ಗೊತ್ತು. ನೋಡಮ್ಮ, ನನ್ನ ಕೈಲಿ ಮಾಡೋಕ್ಕಾಗಕ್ಕಿಲ್ಲ. ನನಗೆ ಈಗ ಹೋಟ್ಲು ಇಕ್ಕಿದೀವಿ, ನಾವು ಹೋಟ್ಲು ನೋಡ್ಕೊಳ್ಳೋಣ. ಇಲ್ಲ ಅಂತ ಹೇಳಿ ನಾನು ಹೆಂಡತಿ ಬಸ್ರಿ ಅದನ್ನ ನೋಡ್ಕೊಳ್ಳೋಣ. ಎಷ್ಟು ನೋಡ್ಕೊಳ್ಳೋಣ ಹೇಳು? ನನಗೇನು ಒಂದೊಂದು ಕೆಲಸ ಐತೆ ಅಂತ ಅನ್ಕೋಬಿಟ್ಟ. ನನಗೇನು 50 ಕೆಲಸ ಐತೆ. ನೀನು ಎಗ್ ರೈಸ್ ಅಂಗಡಿ ನೋಡ್ಕೊಂಡು ಕೂತ್ಕೊಳ್ಳ. ಸುಮ್ಕೆ ನಿನ್ನ ಕೈಲ ಎಗ್ ರೈಸ್ ಅಂಗಡಿ ಎಲ್ಲ ನನಗೆ ನೋಡ್ಕೊಳ್ಳೋಕ್ಕಾಗಕ್ಕಿಲ್ಲ ಕಣಮ್ಮ. ಸುಮ್ಕೆ ನೀವು ಬಿಟ್ಬಿಟ್ಟು ನಿನ್ನ ಬಾಡು ನೀನು ಏನೋ ಇರು. 3 ಎಂಟಿ ಅಂತಾನೆ 3 ಈ ನನ್ನ ಮಗ. ನಿಂಗೆ ಅಮ್ಮ ಅಂತೂ ನೆನ್ಪಾಗಕ್ಕಿಲ್ಲ ಅಲ್ವೇಲ್ಲ ನಿಂಗೆ? 3 ಎಂಟಿ ಅದೆಲ್ಲ ನನಗೆ ಗೊತ್ತಿಲ್ಲ. ಬಂದ್ಬಿಟ್ಟು ಎಗ್ ರೈಸ ಒಂದು 2 ದಿನ ಮಾಡ್ಲಾ. ನಾವು ಅಂಗಡಿ ಮುಚ್ಕೊಂಡು ಹೋಗ್ಬೇಕಾಯ್ತದೆ. ಊರವರೆಲ್ಲ ಆಡಾಡ್ಕೊಂಡು ಹೋಗ್ತಾರೆ ಕಣ್ಲ. ಅಮ್ಮ, ಅದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ನೋಡು, ನಿಂಗೆ ಎಗ್ ರೈಸ್ ಅಂಗಡಿ ಕೊಟ್ಟಿರೋದು ಏನಿಯ ದೊಡ್ಡ ವಿಷಯ. ನೀನು ಹಿಂಗೆ ಆಡ್ತಾ ಇದ್ರೆ ಎಗ್ ರೈಸ್ ಅಂಗಡಿ ಕಿತ್ಕೊಂಡು ಹೋಗ್ಬಿಡ್ತೀನಿ ಅಷ್ಟೇ ಏನಿಯ. ಅಯ್ಯ, ಮಾಡಕ್ಕೂ ಬರಲ್ಲ, ನಿಂಗೆ ಏನು ಬರಲ್ಲ ಅಂತಂದ್ರೆ ಎಷ್ಟಮ್ಮ ನಿಂಗೆ ದುರಾಂಕಾರ ನಿನಗೆ? ನಿನ್ಗೆ ಎಗ್ ರೈಸ್ ಮಾಡಕ್ ಬರಲಿಲ್ಲ ಅಂತಂದ್ಮೇಲೆ ಎಗ್ ರೈಸ್ ಅಂಗಡಿ ಯಾಕೆ ಮಾಡಿಕಂತೀಗ ನೀನು? ಸುಮ್ಕಿರ್ಬೇಕು ತಾನೇ. ಅಯ್ಯೋ ಅಯ್ಯೋ ಅಯ್ಯೋ, ಎಂಟಿ ಉದ್ಧಾರ ಆಯ್ತಾಳೆ ಅಂದ್ರೆ ಹೋಟ್ಲಾಗ ಮುಸ್ರೆ ತಿಕ್ಕಕ್ಕೂ ರೆಡಿಯಾಗಿರ್ತಾನೆ. ಅದೇನೇನಿಯ ಕಷ್ಟಪಟ್ಬಿಟ್ಟು ಅಮ್ಮ ಕಷ್ಟಪಟ್ಬಿಟ್ಟು ಕೆಲಸ ಮಾಡ್ತಾಳೆ ಅಂದ್ರೆ ನೀನು ಯೋಗ್ಯತೆಗೆ ಬೆಂಕಿ ಹಾಕ ಬಂದ್ಬಿಟ್ಟು 5 ಪೈಸದ ಕೆಲಸ ಮಾಡ್ಕೊಡಕ್ಕೆ ಯೋಗ್ಯತೆ ಇಲ್ವೇಂದ ನಿನಗೆ? ಮೂದೇವಿ ನೀನು, ಮೂದೇವಿನೇ ನೀನಂತುನ್ವೆ. ಕಂತ್ರಿ ನನ್ನ ಮಗ ನೀನಂತುನುವೆ. ಥು, ನಿನ್ ಮಕ ಮುಚ್ಚ ಬಿಡು. ನೀನು ಉದ್ಧಾರ ಆಯ್ತೀಯಾ? ಆ ದೇವ್ರು ಹೆಂಗೆಂಗೋ ಇದ್ದಾಗೇನೆ ನಿನ್ನ ಸೃಷ್ಟಿ ಮಾಡೋರೆ ಅಂತ ಅನ್ನಿಸ್ತದೆ. ಅದಕ್ಕೆ ಹೆಂಗೆಂಗೋ ಆಡ್ತೀಗ ನೀನಂತುನುವೆ. ಊರೆಲ್ಲ ಉಕ್ಕೊಂಡ್ರು ಇನ್ನೂ ಬದಲಾಗಿಲ್ವಲ್ಲಮ್ಮ ನೀನಂತುನುವೆ. ಅಂಗಡಿ ಏನೋ ಐತೆ, ನಿಂಗೆ ಸಿಕ್ಕೈತೆ ನಿನ್ ಪುಣ್ಯಕ್ಕೆ. ಒಸಿ ನೆಟ್ಟು ಮಾಡ್ಕೊಂಡು ನಡೆಸ್ಕೊಂಡು ಇಲ್ಲ ಅಂದ್ರೆ ಅದನ್ನು ಕಳ್ಕೊಂಡು ಬೀದಿನಾಗ ನಿಂತ್ಕೊಂತೀಗ ಅಷ್ಟೇನೇನಿಯ. ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇನೇನಿಯ ಬಿಡು. ನೋಡ್ದೇನೆ ಈಗಾಗ್ಲೇ ನೀನಿಯ ನನ್ನ ಮಗ ಯಾವಾಗೂ ಎಂಟ್ರು ಸೆರಗಿ ಹಿಡ್ಕೊಂಡು ತಿರುಗ್ತಿರೋದೇನಿಯ ಕೆಲಸ. 3 ಎಂಟ್ರು ಸೆರಗಿ ಇಟ್ಕೊಂಡು ತಿರುಗು, 3 ಎಂಟ್ರಿಗೆ ಸಹಾಯ ಮಾಡು ಅಷ್ಟೇ ನೀನಿಯ. ಭಟ್ರಂತೂ ನಮಗೆ ಸಿಗಂಗೆ ಕಾಣೆ. ಈಗ ಡೈರೆಕ್ಟಾಗಿ ನೀನಿಯ ಹೋಗಿ ಅವ್ರ ಅಮ್ಮನ ಯಾರನ್ನ ಕೇಳೋಣ ಬಾ. ಇಲ್ಲ ಅದು ಹೆಂಗೆ ಮಾಡೋದು ಅಂತ ಒಂಚೂರು ಕೇಳ್ಕೊಂಬಿಟ್ಟು ಬರೋಣ. ನಾನೇನು ಕೇಳ್ಕೊಂಬಿಟ್ಟು ಬರಲ್ಲ. ನನ್ನ ಸೊಸೆತಾಗ ನಾನು ಹೋಗ್ಬಿಟ್ಟು ನಾನೇ ಯಾಕೆ ತಲೆ ತಗ್ಗಿಸ್ಲಿ ನನ್ನ ಸೊಸೆತಾಗೆ? ನೀನೇ ಹೋಗ್ಬಿಟ್ಟು ಎಗ್ ರೈಸ್ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ತಿಳ್ಕೊಂಬಿಟ್ಟು ಬತ್ತೀಗ. ನಿನ್ನ ಸೊಸೆತಾಗ ನಾನು ಹೆಂಗೆ ಹೋಗೋಕ್ಕಾಯ್ತದೆ? ನೀನು ಬರಬೇಕು ತಾನೇ. ನಾನು ಹೆಂಗೆ ಬರಲಿ? ಅವಳ ಮುಂದೆ ನಾನು ತಲೆ ತಗ್ಗಿಸ್ದಾಗ ಹಂಗಿಲ್ವಾ? ತಲೆ ತಗ್ಸ್ದಂಗೆ ನಾನು ಅವಳ ಮುಂದೆ ಹೋಗ್ಬಿಟ್ರೆ ಹಾಳಾಗೋಗ್ಲಿ ಬಾ. ಇನ್ನೇನು ಮಾಡೋಕ್ಕಾಯ್ತದೆ? ಎಗ್ ರೈಸ್ ಅಂಗಡಿ ನಾವು ಉದ್ಧಾರ ಮಾಡಬೇಕು ಅಂತ ಹೇಳಿದ್ರೆ ನಾವು ತಲೆ ತಗ್ಗಿಸ್ಲೇಬೇಕು. ಬಾ, ನೀನೇ ಕೇಳೆ, ನಾನು ಕೇಳಕ್ಕಿಲ್ಲ, ನೀನೇ ಕೇಳು. ಸರಿ. ಲಕ್ಷ್ಮೋ 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 ಹಾಂ ಹೇಳಿ. ನೋಡ್ದ ಅತ್ತೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅತ್ತೆ ಹೇಳಿ ಅತ್ತೆ ಅಂತ ಖುಷಿಯಾಗಿ ಮಾತಾಡ್ಸಿದ್ಲೇನೆ ಅವಳು. ನೋಡೆ ಎಷ್ಟು ದುರಂಕಾರ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಬರೋಕ್ಕಿಲ್ಲ ಅಂತ ಹೇಳಿದ್ದು.
ಸುಮ್ಮನೆ ನಿಂತ್ಕೊಳ್ಳೆ ನಮ್ಮ ಕೆಲಸ ಆಗಬೇಕು. ಲಕ್ಷ್ಮು, ಅದು ಆ, ನಾವು ಎಗ್ ರೈಸು ಅಂಗಡಿಯ ಮಾಡ್ತಾ ಇದೀವಲ್ಲ. ಹಾ, ಕೊಟ್ಟಿದ್ದೀನಲ್ಲ ಮಾಡಕ್ಕೆ ಅಂತ ಹೇಳಿ. ನಾನು ಅವಳ ಮಕ್ಕನೂ ನೋಡಲ್ಲ. ಅದೇ ಎಗ್ ರೈಸ್ ಅಂಗಡಿ ಇಕ್ಕಿದೀವಲ್ಲ, ಅದಕ್ಕೆ ಸ್ವಲ್ಪ ಜನ ಎಲ್ಲನೂ ಅಯ್ಯೋ ಟೇಸ್ಟ್ ಹಂಗೈತೆ, ಟೇಸ್ಟ್ ಹಿಂಗೈತೆ, ಟೇಸ್ಟ್ ಚೆನ್ನಾಗಿಲ್ಲ ಅಂತ ಏನೇನೇನೋ ಮಾತಾಡ್ತಾವ್ರೆ ಟೇಸ್ಟ್ ಬಗ್ಗೆ ಎಲ್ಲನೂ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನೀನು ಹೆಂಗೆ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ನಾವು ಹಂಗೇನಿಯಾ ಮಾಡ್ತೀವಿ. ಯಾಕಂದ್ರೆ ನಿನ್ನ ಟೇಸ್ಟ್ ಏನಿಯಾ ಎಲ್ಲರೂ ಕೇಳ್ತಿರೋದು. ಈಗೆಲ್ಲ ನಾವೆಲ್ಲ ಹೊಸಬ್ರಲ್ವಾ, ಅದಕ್ಕೆ ಹಂಗೆ ಕೇಳ್ತಾವ್ರೆ ಕಣಮಿ. ನೆನ್ನೆಲ್ಲ ಪೊಲೀಸರೆಲ್ಲ ಬಂದ್ಬಿಟ್ಟು ನಮ್ಮನೇನಿಯ ಕ್ಯಾಕರ್ಸ್ ಉಗುತ್ತು ಬೇರೆ ಏನಿಯ ಹೋದ್ರು. ಮಾಡಕ್ಕೆ ನಿಂಗೆ ಕ್ಯಾಮೆ ಇಲ್ಲ, ಸರಿಯಾಗಿ ಮಾಡೋಕ್ಕಿಲ್ಲ ನೀವು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅದಕ್ಕೇನೆ ನಿಂತ ಕೇಳ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ. ನೋಡಿ, ಎಗ್ ರೈಸ್ ಮಾಡೋದು ಸರಿ ಸರಿ, ನಾನು ಮಾಮೂಲಿ ಥರ ಏನಿಯ ಮಾಡ್ತಾ ಇದ್ದೆ. ಈರುಳ್ಳಿ ಎಲ್ಲ ನಾನು ಮಾಮೂಲಿ ಹಚ್ಚೆಲ್ಲ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಮೊಟ್ಟೆ ಹೊಡೆದು ಹಾಕ್ಬಿಟ್ಟು, ಆದರೆ ನಾನು ಟೇಸ್ಟಿಂಗ್ ಪೌಡ್ರು ಅದು ಇದು ಏನೂ ಆಗ್ತಾ ಇರಲಿಲ್ಲ. ಹೌದಾ, ನಾನು ಟೇಸ್ಟ್ ಬರಲಿ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ವಿಡಿಯೋ ನೋಡ್ಕೊಂಡು ಟೇಸ್ಟಿಂಗ್ ಪೌಡ್ರ್ ಏನಿಯ ಹಾಕ್ಬಿಟ್ನಲ್ಲ ನಾನು. ನೋಡಿ, ಜನರಿಗೆ ನ್ಯಾಚುರಲ್ ಆಗಿ ಮಾಡ್ಕೊಟ್ರೆ ಏನಿಯ ಇಷ್ಟ ಆಗೋದು, ಹೆಂಗ್ಸಿಕ್ರ ಹಂಗೆ ಏನಿಯ ಮಾಡ್ಕೊಟ್ರೆ ಇಷ್ಟ ಆಗಕ್ಕಿಲ್ಲ. ಕೇಳೆ ಮಮ್ತಿ, ಇಷ್ಟ ಆಗಂಗೆ ನೀನು ಹೆಂಗ್ ಮಾಡೋದು ಅಂತ ಹೇಳ್ಬಿಟ್ಟು ಬರೀ ಬಾಯಿ ಮತ್ತಗೆ ನಾವು ಉದ್ಧಾರ ಆಯ್ತೀವಿ ಅಂತ ಹೇಳ್ಬಿಟ್ಟು ಹೊಟ್ಟೆ ಕಿಚ್ಗೆ ಏನೇನೋ ಹೇಳ್ಕೊಟ್ಬಿಡ್ತಾಳೆ. ಆಮೇಕಿಂದ ನ್ಯಾಯವಾಗಿ ಮಾಡೋದು ಹೆಂಗೆ ಅಂತ ಕೇಳು. ನಾವು ಯಾರನ್ನ ಭಟ್ರನ್ನ ಹುಡುಕ್ತಾ ಇದೀವಿ ಅಂತ ಹೇಳು. ಭಟ್ರನ್ನ ಹುಡುಕ್ಬಿಟ್ಟು ಭಟ್ರನ್ನ ಇಕ್ಕೊಂಡು ನಾವು PMS ಆಗಬೇಕು. ನಾವು ಇವಾಗ ಕೆಲಸ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇಳಿದಿದ್ದೀವಿ ಅಂತ ಹೇಳು. ನೋಡಿ, ನಿಮಗೆ ಬೇರೆ ಬೇರೆ ಕಡೆ ಹುಡುಕಿದ್ರೆ ನಿಮಗೆ ಭಟ್ರು ಸಿಗ್ತಾರೆ. ನೀವು ಭಟ್ರ ಹತ್ರನೇ ನೀವು ಬೇಕಾದ್ರೆ ಮಾಡಿಸ್ಕೋಬೋದು. ಯಾರು ರೆಸಿಪಿ ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ, ಹದವಾಗಿ ಹೆಂಗೆ ಬೇಯಿಸ್ತೀವಿ, ಹೆಂಗೆ ಅದನ್ನು ರೆಡಿ ಮಾಡ್ತೀವಿ ಅನ್ನೋದೂ ಶಾನೆ ಮುಖ್ಯ ಆಯ್ತದೆ. ಸುಮ್ಮನೆ ಏನೋ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅರ್ಧಂಬರ್ಧ ಮಾಡ್ಕೊಂಡು ಕುಂತ್ಕೊಂಡ್ರೆ ಆಗಲ್ಲ. ಅರ್ಧಂಬರ್ಧ ಬೇಯಿಸಿ ಟೇಸ್ಟಿಂಗ್ ಪೌಡ್ರ್ ಅಂತೆ, ಆ ಪೌಡ್ರು ಈ ಪೌಡ್ರು ಅಂತ ಶಾನೆ ಪೌಡ್ರ್ ಹಾಕೊಂಡು ಮಾಡಿಕೊಟ್ರೆ ಎಲ್ಲ ಫುಡ್ ಪಾಯ್ಸನ್ ಹೋಗ್ಬಿಡ್ತದೆ. ಹಂಗೆ ಎಲ್ಲನೂ ಹಾಕಂಗಿಲ್ಲ, ಹಂಗೆಲ್ಲನೂ ನೋಡ್ಕೊಂಡು ಅದ್ವಾಗ ಹಾಕ್ಕೊಡ್ಬೇಕು. ನಿಮಗೆ ಒಂದು ಪೇಪರಾಗಿ ನಾನು ಬರ್ಕೊಡ್ತೀನಿ ನಾನು ಹೆಂಗೆ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು, ಅದ್ರ ಪ್ರಕಾರ ಮಾಡಿರಿ. ಇಲ್ಲ ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಯಾರು ನಾನು ಭಟ್ರು ನಿಕ್ಕೊಂಡು ಮಾಡಿಸ್ಕೊಳ್ಳಿ ಅಷ್ಟೇನೆ. ಅಷ್ಟು ಬುಟ್ಟಿನ ನಾನಿನ್ನೇನು ಹೇಳೋಕ್ಕಾಯ್ತದೆ? ಹೇಳ್ಕೊಡಕ್ಕಾಗಕ್ಕಿಲ್ಲ, ಹೊಟ್ಟೆ ಗುರಿ ಹಂಗೆ ಹೇಳ್ತಾವಳೆ ಕಡೆ ಮಮ್ತಿ. ನಾನು ಹೇಳ್ದೆ ನಿನಗೆ ಬ್ಯಾಡ ಕಣ್ಲೆ ಕೇಳೋದು, ಕಷ್ಟ ಪಟ್ಬಿಟ್ಟು ನಾವೇನಿಯ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಆದರೆ ನೀನು ಇಲ್ಲ ಬಾರೇ, ನಿನ್ನ ಸೊಸೆ ಚೆನ್ನಾಗಿ ಹೇಳ್ಕೊಡ್ತಾಳೆ ಹಂಗೆ ಹಿಂಗೆ ಅಂತ ಹೇಳ್ದೆ. ಸೊಸೆ ನಡೆಸ್ಕೊಳ್ಳೋ ರೀತಿ ನೋಡಿದ್ರೆ ಗೊತ್ತಾಗಲ್ವಾ? ಸೊಸೆಗೆ ನಾವು ಉದ್ಧಾರ ಆಗೋದು, ನಾವು ಸಣ್ಣಕ್ಕಿರೋದು ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಇನ್ನೇನು ನೋಡಿ ತಿಳ್ಕೋಬೇಕು. ಇದನ್ನ ನೋಡೇ ಏನಿಯ ತಿಳ್ಕೊಂಡ್ರೆ ಸಾಕು. ಸೊಸೆಗೂ ವ್ಯಕ್ತಿಗಳನ್ನ ಕಂಡ್ರೆ ಆಗಕ್ಕಿಲ್ಲ. ಸುಮಿ, ಸುಮ್ಕಿರು. ಬರ್ಸ್ಕೊಳ್ಳೋ ಗಂಟನೋ ಇಲ್ಲ 7 ಗಂಟೆ ಸುಮ್ಕಿನೇ ಇರಕ್ಕಿಲ್ಲ ನೀನು. ನೋಡು, ನಮ್ಮ ಎಗ್ ರೈಸ್ ತಿಂದು ಯಾರೂ ನೆಟ್ಟಗೈತಿ ಅಂತಿಲ್ಲ, ಉಗಿತಾವ್ರೆ. ಅವಳು ಅದು ಹೆಂಗೆ ಮಾಡ್ತಿದ್ಲು ಕೇಳನಿ ಅಂತಂದ್ರೆ ನೀನು ಯಾಕೆ ಸುಮ್ಕಿರ್ನಿ? ಹಿಂಗೆ ಕಯ್ಯ ಅಂತೀಗ ನೀನು. ಹಿಂಗಂದ್ರೆ ಯಾರಮ್ಮ ಬರ್ಕೊಟ್ಟಾರ ನಿಂಗೆ ಹೇಳು? ಅಯ್ಯೋ, ನಿನಗಂತೂ ತಲೆಕೆಟ್ಟ ಆಟಾಡ್ತೀಗ ನೀನಂತೂ. ನೋಡು, ಅದು ಎಗ್ ರೈಸ್ ಅಂಗಡಿಯ ಬೆಳೆಸ್ಬೇಕು, ನಮ್ಮಿಂದ ಅಂತೂ ಮಾಡೋಕ್ಕಾಯ್ತದೋ ಇಲ್ವೋ ಗೊತ್ತಿಲ್ಲ. ಈಗ ಅವಳು ಹೆಂಗೆ ಬರ್ಕೊಡ್ತಾಳೋ ಹಂಗೆ ಏನಿಗೆ ನಾವು ಮಾಡ್ಬಿಟ್ಟು ಅದಕ್ಕೆ ಸುಮ್ಕೇನಿಗೆ ಮಾರೋಣ. ಜನರಿಗೆ ಇಷ್ಟ ಆದರೆ ತಿಂತಾರೆ, ಇಲ್ಲಾಂದರೆ ಬೇರೆ ಥರ ಪ್ರಯತ್ನ ಪಡೋಣ. ತಗೊಳ್ಳಿ, ನಾನು ಒಂದು ಸಲ ಹೇಳಿದ್ರೆ ನಿಮಗೆ ಮರ್ತೋಗ್ಬೋದು ನಾನು ಎಗ್ ರೈಸ್ ಹೆಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಅದಕ್ಕೇನೆ ಈ ಪೇಪರಾಗಿ ಬರ್ಕೊಟ್ಟಿದ್ದೀನಿ. ಇನ್ನು ಮುಂದೆ ಆದ್ರೂ ಉದ್ಧಾರ ಆದರೆ ಚೆನ್ನಾಗಿರ್ತೈತೆ. ನಾವು ಉದ್ಧಾರ ಆಯ್ತೀವಿ, ನಮ್ಮ ಬಗ್ಗೆ ನಾವು ಚೆನ್ನಾಗಿ ಮಾಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಯಾರಿಗೂ ಫಿಟ್ಟಿಂಗ್ ಇಕ್ಲಿಲ್ಲ ಅಂದರೆ ಸಾಕು. ಅಲ್ಲ, ನಾನು ಯಾರು ಫಿಟ್ಟಿಂಗ್ ಇಕ್ಕಿದ್ದೀನಿ ನೀವು ಚೆನ್ನಾಗಿ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಇದು ಯಾಕೆ ಹಿಂಗೆ ಮಾತಾಡ್ತಾವ್ರೆ ಅಂತ ನಂಗೆ ಅರ್ಥ ಆಯ್ತಿಲ್ಲ ನನಗಂತೂ. ಊರಾಗಿರೋರೆಲ್ಲನೂ ವಾಂತಿ ಬೇದಿ ಎಲ್ಲನೂ ಮಾಡ್ಕೊತಾವ್ರೆ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ತನಕ ಕಂಪ್ಲೇಂಟ್ ಹೋಗಿ ಪೊಲೀಸ್ನವರೆಲ್ಲ ಬಂದು ಕ್ಯಾಕರ್ಸ್ ಮಾಡ್ಕೋತೋದ್ರು. ಅದಕ್ಕೆ ಅವಳಿಗೂ ಪಾಪ ಬಂದಂಗೆ ಮಾತಾಡ್ತಾವಳು ಅಷ್ಟೇ. ನೀನಿಯ ಅಯ್ಯೋ, ನೀವು ಯಾಕೆ ಹಂಗೆ ಮಾಡಕ್ಕೆ ಹೋಗಿದ್ರಿ? ಏನಿಲ್ಲ ಕಣ್ ಲಕ್ಷ್ಮಿ, ಚೆನ್ನಾಗೇನಿಯ ಮಾಡ್ತಾ ಇದ್ವಿ. ಚೆನ್ನಾಗೇನಿಯ ಮಾಡಿದ್ರು ಹೊಟ್ಟೆ ಕಿಚ್ಚೋರು ಇರ್ತಾರಲ್ಲ, ಹೊಟ್ಟೆ ಕಿಚ್ಚೋರು. ಏನೇನು ತಂದು ಫಿಟ್ಟಿಂಗ್ ಇಕ್ಕಿದ್ರೆ ಏನೇನು ಕತಿಯೋ ಗೊತ್ತಿಲ್ಲ. ಪೊಲೀಸ್ನವ್ರು ಬಂದು ವಾರ್ನಿಂಗ್ ಕೊಟ್ಟೋಗೋರಿ, ನೀವಿಬ್ರು ಎಗ್ ರೈಸ್ ಮಾಡಂಗಿಲ್ಲ, ನೀವಿಬ್ರು ಎಗ್ ರೈಸ್ ಮಾಡ್ಬಿಟ್ರೆ ನಾನು ಸುಮ್ಕಿರಕ್ಕಿಲ್ಲ. ಎಲ್ಲರೂ ಇದ್ರಾಗೆಲ್ಲನೂ ಪೊಲೀಸ್ ಸ್ಟೇಷನಾಗ ಎಲ್ಲನೂ ಮನಿಕೊಂಬಿಟ್ಟವ್ರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ತಾವ್ರೆ. ಅದಕ್ಕೆ ನಾನು ಇವಳು ಎಗ್ ರೈಸ್ನ ಮಾಡಂಗಿಲ್ಲ ಇನ್ನು ಮೇಲೆ. ಯಾರ ತಗನ ಮಾಡಿಸ್ಬೇಕು, ಭಟ್ರು ಹುಡ್ಕೋದು ಇಲ್ಲ ಏನು ಮಾಡೋದು ಯೋಚನೆ ಮಾಡ್ತಾ ಇದೀವಿ. ಅದಕ್ಕೆ ನಿನ್ನ ಗಂಡನ ಕೇಳಿದ್ದಕ್ಕೆ ನಿನ್ನ ಗಂಡನೂ ಮಾಡೋಕ್ಕಿಲ್ಲ ಅಂದ. ನಿಂತಾಗ ರೆಸಿಪಿ ಬರ್ಸ್ಕೊಂಡು ಹೋಗಿ ನಮ್ಮೂರಾಗ ಯಾರನ್ನ ಸಿಗ್ತಾರಲ್ಲ ಅವ್ರ ಹತ್ರ ಎಗ್ ರೈಸ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ನಾವು ನಿರ್ಧಾರ ಮಾಡ್ಕೊಂಡಿದೀವಿ. ಈಗ ಹೋಗ್ಬಿಟ್ಟು ಯಾರನ್ನ ಬಂದರೆ ಅವ್ರ ತಗೇನಿಯ ಎಗ್ ರೈಸ್ ಮಾಡಿಸ್ಬಿಡ್ತೀವಿ ಅಷ್ಟೇನೇನಿಯ. ನಾವಿನ್ನ ಹೊರಡ್ತೀವಿ ಕಣಮ್ಮಿ, ಸರಿನಾ? ನಮಗೂ ಟೈಮ್ ಇಲ್ಲ. ನಾನು ಇನ್ನೂ ಇದೆಲ್ಲ ಯಾರನ್ನ ಒಬ್ಬರು ಹುಡುಕಿ ರೆಸಿಪಿ ಎಲ್ಲ ಕೊಲಿಸಿ ಅವ್ರಿಗೆ ನಾವು ಅಂಗಡಿ ಬೇರೆ ಶುರು ಮಾಡಬೇಕು. ಇವ್ರು ಹಿಂಗೆ ಮಾಡಿದ್ರೆ
ಇನ್ನು ಎಗ್ ರೈಸ್ ಅಂಗಡಿನ ರುಗಿತಿದ್ದಂಗೆ ಇನ್ನೇನು ಮಾಡ್ತಾರೆ, ನಮ್ಮ ಅತ್ತೆಗೆ ಇಷ್ಟ ಆದ್ರೂ ಯಾವ ಮೂಲೆಯಿಂದನೋ ಎಮ್ಮನ ಯೋಗ್ಯತೆಗೆ ದುರಂಕಾರ ಅನ್ನೋದು ಕಮ್ಮಿನೇ ಆಗಿಲ್ಲ, ಇನ್ನೂ ಜಾಸ್ತಿನೇ ಆಗೈತೆ. 1 ರೂಪಾಯಿ ಅಷ್ಟು ಕಮ್ಮಿ ಆಗಿಲ್ಲ ನಮ್ಮ ಅತ್ತೆಗೆ. ಹಿಂಗೆ ಆಗ್ಬೇಕು ನಮ್ಮ ಅತ್ತೆಗೆ, ಇನ್ನೊಂದು ಚೂರು ಇಳಿತದೆ. ಅಲ್ಲ ಕೇಳ್ಕೊಳಕ್ಕೆ ಬಂದಿರೋದೇನೆಯ ಬಿಟ್ಟು ನನ್ನ ಹತ್ರ ಕೇಳ್ಕೊಳಕ್ಕೆ ಬಂದೈತೆ ಅಂಥದ್ರಾಗೆ ಮತ್ತೆ ನನ್ನ ಹತ್ರನೇ ದೌಲತ್ತು ದುರಂಕಾರವಾಗಿ ಮಾತಾಡ್ತದೆ. ಈ ಅಮ್ಮನ ದೇವರು ಅದು ಯಾವಾಗ ಹುಟ್ಸೋದ್ನೋ ಏನು ಕತೆಯೋ ಹೋಗತ್ತಾಗೆ.